ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್, ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ತುಂಬ 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 ಥ್ಯಾಂಕ್ಸ್. ಯಾಕೆ ಅಂತ ಕೇಳ್ತೀರಾ? ಯಾಕೆ ಅಂತ ಕೇಳಿ ಇಲ್ಲಿ ಹೇಳ್ತೀನಿ. ಮೊನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ನಮ್ಮ ಚಾನಲಲ್ಲಿ 5,000 ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ಇನ್ನು ಕೇವಲ 6 ಜನ ಮಾತ್ರ ಬಾಕಿ ಇದ್ದಾರೆ ಅಂತ. 6 ಜನ ಸಬ್ಸ್ಕ್ರೈಬರ್ಸ್ ಆದರೆ 5,000 ಕಂಪ್ಲೀಟ್ ಆಗೋದಿತ್ತು. ನಾನು ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್, ಅದು ಮೊನ್ನೆನೇ ಆಗುತ್ತೆ ಅಂತ. ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯಿತು. ನಮ್ಮ ಚಾನಲ್ ಶುರುವಾಗಿ 1 ವರ್ಷ ಆಗಿದೆ ಫ್ರೆಂಡ್ಸ್. ಈ 1 ವರ್ಷದಲ್ಲಿ 5,000 ಸಬ್ಸ್ಕ್ರೈಬರ್ಸ್ನ ನಾನು ಪಡ್ಕೊಂಡಿದ್ದೀನಿ. ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಇದೇ ರೀತಿ ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡಿ. ಈ ರೀತಿ ಸಪೋರ್ಟ್ ಮಾಡೋದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ. ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಆಗಿರೋರು ನಿಮ್ಮ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು ಮತ್ತು ಮೋಜ್ ಆಗ್ಬೋದು, ಶೇರ್ ಚಾಟ್ ಆಗ್ಬೋದು, ಈ ಥರ ಯಾವುದೆಲ್ಲ ಸೋಷಿಯಲ್ ಮೀಡಿಯಾಗಳಿದಾವೋ ಎಲ್ಲದರಲ್ಲೂ ಶೇರ್ ಮಾಡಿ. ಆಗ ನಮ್ಮ ಚಾನಲ್ಲು ತುಂಬ ಜನಕ್ಕೆ ರೀಚ್ ಆಗುತ್ತೆ. ನಮ್ಮ ಸ್ಟೋರಿನ ಇಷ್ಟಪಡೋರು ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಇಷ್ಟ ಫ್ರೆಂಡ್ಸ್, ನೀವು ನನಗೆ ಸಪೋರ್ಟ್ ಮಾಡಬೇಕಾಗಿರೋದು. ಮತ್ತು ನಾವು ಹಾಕೋಂಥ ವೀಡಿಯೋಸ್ನ ತಪ್ಪದೇ ನೋಡಿ. ಹಾಂ ಫ್ರೆಂಡ್ಸ್, ನಮ್ಮದು ಇನ್ನೊಂದು ಚಾನಲ್ ಇದೆಯಲ್ಲ, ಅದನ್ನು ಕೂಡ ನೋಡಿ. MSN ಕಾರ್ಟೂನ್ ಕನ್ನಡ ಚಾನಲ್ ಅಂತ. ಈ ಚಾನಲ್ ಬಂದ್ಬಿಟ್ಟು MSN ಬ್ಯಾಂಗ್ಳೂರ್ ಕಾರ್ಟೂನ್. ಇನ್ನೊಂದು ಚಾನಲ್ ಬಂದ್ಬಿಟ್ಟು MSN ಕಾರ್ಟೂನ್ ಕನ್ನಡ ಚಾನಲ್. ಅದರಲ್ಲೂ ಕೂಡ ಒಂದು ಫ್ಯಾಮಿಲಿ ಸ್ಟೋರಿನ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಆದಷ್ಟು ಬೇಗ 5,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅರೆ, ಈ ಚಿಟ್ಟೆಗಳು ಇಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾವೆ. ಲಕ್ಷ್ಮಿ, ಏನಮ್ಮ ನೋಡ್ತಿದ್ಯಾ? ಅಲ್ಲೋಡಿ ಅತ್ತೆ, ಈ ಚಿಟ್ಟೆಗಳು ಎಲ್ಲಿಂದ ಬಂದೋ ಗೊತ್ತಿಲ್ಲ, ಅಡಿಗೆ ಮನೆಗೆ ಬಂದಿದ್ದಾವೆ. ಇಲ್ಲಿ ನಿನ್ನೆ 2 ಪಾಟ್ ಇಟ್ಟಿದ್ದೆ. ಮೋಸ್ಟ್ಲಿ ಗಿಡ ಇದೆ ಅಂತ ಬಂದಿದೆ ಅನ್ಸುತ್ತೆ. ಅಲ್ಲೋಡಿ, ಅವಾಗ್ಲಿಂದ ನೋಡ್ತಿದ್ದೀನಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾವೆ ಅಂತ. ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ವಾ ಅತ್ತೆ? ಓ, ಅವೇನಮ್ಮ, ರಾತ್ರಿ ಕಿಟಕಿ ಓಪನ್ ಮಾಡಿದ್ದೆ, ಅವಾಗೆಲ್ಲೋ ಬಂದಿರ್ಬೇಕವು. ಮಧ್ಯರಾತ್ರಿಲಿ ನೀರು ಕುಡಿಯೋಕ್ಕೆ ಅಂತ ಎದ್ದು ಬಂದೆ. ಅವಾಗೆಲ್ಲೋ ಕಿಟಕಿ ಕ್ಲೋಸ್ ಮಾಡಿದ್ದೀನಿ ನಾನು. ಅವು ಪಾಪ ಆಚೆ ಹೋಗೋದಕ್ಕಾಗಿಲ್ಲ, ಅದಕ್ಕೆ ಇಲ್ಲೇ ಸುತ್ತಾಡ್ತಿದ್ದಾವೆ. ಹೌದಾ ಅತ್ತೆ, ಬಿಡಿ, ಕಿಟಕಿ ಓಪನ್ ಮಾಡ್ತೀನಿ, ಹೋಗ್ತವೆ. ಅರೆ, ಇದೇನತ್ತೆ, ಬಾಚಣಿಗೆ ಎಣ್ಣೆ ತಗೊಬಂದ್ಬಿಟ್ಟಿದ್ದೀರಾ? ಹೂನಮ್ಮ, ಯಾಕೋ ತಲೆ ವಿಪರೀತ ನೆವೆ ಆಗ್ತಾ ಇದೆ. ನಿನ್ನೆ ರಾತ್ರಿ ನಿದ್ದೆನೇ ಬರಲಿಲ್ಲ ಕಣಮ್ಮ. ತಲೆಯಲ್ಲಿ ಏನಾದರೂ ಏನ್ಗಿನ್ ಸೇರ್ಕೊಂಡಿದ್ಯಾ ಅಂತ ಡೌಟು. ಅದಕ್ಕೆ ಒಂಚೂರು ನಿನ್ನ ಹತ್ರ ನೋಡಿಸ್ಕೊಡೋಣ ಅಂತ. ಹಾ, ಏನಾ? ಅಲ್ಲ ಅತ್ತೆ, ಮನೇಲೇ ಇರ್ತೀರಾ. ಇವಾಗ ನಮ್ಮ ತಲೆಯಲ್ಲಿ ಯಾರ ತಲೆಯಲ್ಲೂ ಇಲ್ಲ ಏನೋ. ನಿಮ್ಮ ತಲೆಗೆ ಹೇಗೆ ಬರುತ್ತೆ ಅದೇ ನಮಗೆ ಗೊತ್ತಾಗ್ತಿಲ್ಲ. ಆದರೆ ನೆವೆ ಮಾತ್ರ ಆಗ್ತಾ ಇದೆ. ಇಷ್ಟು ದಿನ ನನಗೆ ಹಂಗೆ ಆಗೇ ಇಲ್ಲ ಕಣಮ್ಮ. ಅದಕ್ಕೆ ಒಂಚೂರು ನೋಡಮ್ಮ ಲಕ್ಷ್ಮಿ. ಸರಿ ಅತ್ತೆ, ಬನ್ನಿ ನೋಡ್ತೀನಿ, ಬನ್ನಿ. ಇರಿ ಅತ್ತೆ, ಮೊದಲು ತಲೆಗೆ ಚೆನ್ನಾಗಿ ಎಣ್ಣೆ ಹಾಕ್ಬಿಡ್ತೀನಿ. ಏನೇನಾದ್ರು ಇದ್ರೆ ಅವು ತಪ್ಸ್ಕೊಳಕ್ಕಾಗಲ್ಲ ಅತ್ತೆ, ಬೇಗ ಸಿಕ್ಬಿಡ್ತವೆ. ಹ್ಞೂ ನಾಕಮ್ಮ. ಅತ್ತೆ 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 ಅತ್ತೆ, ಒಂದ್ ನಿಮಿಷ ಇರಿ. ಯಾಕಮ್ಮ ಲಕ್ಷ್ಮಿ? ಅತ್ತೆ, ನೀವು ಹೇಳಿದ್ ಕರೆಕ್ಟ್ ಅತ್ತೆ. ನಿಮ್ ತಲೆಯಲ್ಲಿ ಏನಾಗ್ಬಿಟ್ಟಿದೆ? ಏನೋ? ಹೌದೇನಮ್ಮ ಲಕ್ಷ್ಮಿ, ನಿಜನಾ? ತಲೆಯಲ್ಲಿ ಏನಾಗಿದೆಯೇನಮ್ಮ? ಅಯ್ಯೋ ನೋಡಮ್ಮ, ಸರಿಯಾಗಿ ತಲೆ ವಿಪರೀತ ಕಡಿತಾ ಇದೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ನನಗೆ. ನೋಡಮ್ಮ, ಇರಿ ಅತ್ತೆ, ಇರಿ ಇರಿ ಇರಿ, ನೋಡ್ತಾ ಇದ್ದೀನಿ ಇರಿ. ಅಯ್ಯೋ ಅತ್ತೆ, ಸೀರೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಎಲ್ಲಿ ತಡ್ಕಿದ್ರು ಸೀರೆ ಮುಟ್ಟಕ್ಕೆ ಒಂಥರ ಆಗ್ತಿದೆ ಅತ್ತೆ. ಅಲ್ಲತ್ತೆ, ಇಷ್ಟೊಂದು ಏನಾಗೋವರೆಗೂ ನಿಮಗೆ ಗೊತ್ತೇ ಆಗಿಲ್ವಾ? ಅದು ಲಕ್ಷ್ಮಿ, ಮೊನ್ನೆ 2 ದಿನದಿಂದ ಕಣಮ್ಮ ತುಂಬ ತಲೆ ವಿಪರೀತ ಕಡಿತಾ ಇತ್ತು. ನಾನೆಲ್ಲೋ ಡ್ಯಾಂಡ್ರಫ್ ಆಗಿರ್ಬೋದು ಅಂತ ಅಂದ್ಕೊಂಡು ನಿಮ್ಮ ಮಾವನ ಹತ್ರ ಡ್ಯಾಂಡ್ರಫಿನ ಶಾಂಪೂ ಎಲ್ಲ ತರಿಸ್ಕೊಂಡು ಹಚ್ಕೊಂಡೆ. ಆದರೆ ಕಮ್ಮಿ ಆಗಲಿಲ್ವಲ್ಲ, ಅದಕ್ಕೆ ಯಾಕೋ ಡೌಟ್ ಆಯಿತು ತಲೆಯಲ್ಲಿ ಏನಾಗಿರ್ಬೋದೇನೋ ಅಂತ. ಅದಕ್ಕೆ ನಮ್ಮ ನಿನ್ನ ಹತ್ರ ನೋಡಿಸ್ಕೊತಾ ಇರೋದು. ಹೌದಾ ಅತ್ತೆ? ಇರಿ, ಹಾಗಿದ್ರೆ ನೋಡ್ತೀನಿ. ನಿಮ್ಮ ತಲೆ ಇರೋ ಏನೆಲ್ಲ ಖಾಲಿ ಮಾಡಬೇಕು ಅಂದರೆ ನನಗೊಂದಿನ ಅಂತೂ ಟೈಮ್ ಸಾಕಾಗೋದಿಲ್ಲ. ಹೌದೇ ನಮ್ಮ ಲಕ್ಷ್ಮಿ, ಅಷ್ಟೊಂದಿದೆಯಾ? ಹೂನತ್ತೆ, ಅಷ್ಟೊಂದು ತುಂಬ್ಕೊಂಡ್ಬಿಟ್ಟಿದೆ. ಅಯ್ಯೋ ದೇವ್ರೆ, ಎಲ್ಲಿಂದ ಬಂದಿರ್ಬೋದು ಇದು? ಅಮ್ಮ ಅಮ್ಮ, ಅಜ್ಜಿ, ನನ್ನ ತಲೆ ವಿಪರೀತ ಕಡಿತಾ ಇದೆ. ಏನು? ಏನ್ ಚಿನ್ನಮ್ಮ ಹೇಳ್ತಿರೋದು? ತಲೆ ಕಡಿತಾ ಇದೆಯಾ? ಯಾವಾಗಿಂದ ಮಗಳೇ? ಅಮ್ಮ, 2 ದಿನದಿಂದನೂ ಕಡಿತಾ ಇದೆ. ಕೆರ್ಕೊಂಡು ತಲೆ ಎಲ್ಲ ಗಾಯ ಆಗಿದಮ್ಮ. ಅಯ್ಯೋ ದೇವ್ರೆ, ಅತ್ತೆ, ಅವಳ ತಲೆಗೆ ಏನಾದ್ರು ಏನ್ ಹತ್ಕೋತಾ? ಏನೋ ಕಣಮ್ಮ ಲಕ್ಷ್ಮಿ, ಅವಳುನು 2 ದಿನದಿಂದ ತಲೆ ಕಡಿತೈತೆ ಅಂತ ಅಂತಿದ್ಲು. ಅವಳಿಗೂ ಎಲ್ಲೋ ಡ್ಯಾಂಡ್ರಫ್ ಆಗಿರ್ಬೋದು ಅಂತ ಅವಳಿಗೂ ಡ್ಯಾಂಡ್ರಫ್ ಶಾಂಪೂ ಹಚ್ಚಿದ್ದೆ. ಅವಳಿಗಿನ್ನ ಕಮ್ಮಿ ಆಗಿಲ್ವಾ? ಅತ್ತೆ, ಹಾಗಿದ್ರೆ ಅವಳ ತಲೆಗೂ ಏನ್ ಹತ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ. ಅಲ್ಲಮ್ಮ ಲಕ್ಷ್ಮಿ, ಹೇಗ್ ಬರಕ್ ಸಾಧ್ಯ ನಮ್ಗೆ? ಅತ್ತೆ, ಮೋಸ್ಟ್ಲಿ ಹೀಗಾಗಿರ್ಬೋದು. ಅವಳು ಸಂಗೀತ ಕ್ಲಾಸಿಗೆ ಹೋಗ್ತಾಳಲ್ಲ,
ಅಲ್ಲಿ ಯಾವ್ದಾದ್ರು ಮಕ್ಳ ತಲೆಯಲ್ಲಿ ಏನಿತ್ತೋ ಏನೋ. ಹೇನ್ಗಳು 7 ಹಾಸಿಗೆ ದಾಟ್ತಾವಂತೆ. ಕೂತಿತ್ತವಲ್ಲ 1 ಅವರ್ ಕೂತಿದ್ರೆ ಒಬ್ರ ತಲೆಯಿಂದ ಒಬ್ರಿಗೆ ಹತ್ಕೊಳಲ್ವಾ ಅತ್ತೆ? ಹೂನಮ್ಮ, ಲಕ್ಷ್ಮಿ ಖಂಡಿತವಾಗ್ಲೂ ಹಿಂಗೆ ಆಗಿರೋದು. ಅಮ್ಮ ಏನಾದ್ರೂ ಮಾಡಮ್ಮ, ಆಗ್ತಿಲ್ಲ ನನ್ಗೆ ಗುಂಡು ಹೊಡಿಸ್ಬಿಡು ನೀನು, ನನ್ ಕೈಲಾಗೋದಿಲ್ಲ. ಓ, ಎಲ್ಲರೂ ಇಲ್ಲಿದ್ದೀರಾ? ಓ ಮಗ್ಲೆ, ನೀನ್ ಕೂಡ ಇಲ್ಲೇ ಇದ್ಯಾ? ಬಾಕಂದ, ಇವತ್ ಸಂಗೀತ ಕ್ಲಾಸ್ಗೆ ನಾನೇ ಬಿಟ್ಟು ಬರ್ತೀನಿ ನನ್ನ ಮಗಳನ್ನ. ರೀ ಮುಟ್ಬೇಡಿ ಅವಳನ್ನ. ಮುಟ್ಬಾರ್ದು? ಯಾಕೆ ಲಕ್ಷ್ಮಿ ಹಿಂಗೆ ಹೇಳ್ತೀಯಾ? ನನ್ನ ಮಗಳನ್ನ ನಾನ್ ಮುಟ್ಬಾರ್ದಾ? ರೀ ಹಂಗಲ್ಲ ರೀ, ಅವಳ ತಲೆಯಲ್ಲಿ ಏನಾಗ್ಬಿಟ್ಟಿದೆ. ನೀವೇನಾದ್ರೂ ಅವಳನ್ನ ಎತ್ಕೊಂಡ್ರೆ ನಿಮ್ ತಲೆಗೂ ಹತ್ಕೊಂಡ್ಬಿಡುತ್ತಷ್ಟೇ. ಆಮೇಲೆ ನಿಮ್ಮಿಂದ ನನಗೆ ಈ ಮನೇಲಿ ಎಲ್ಲಾರು ಒಂದ್ ಕಡೆಯಿಂದ ತಲೆ ಕೆರ್ಕೊಂಡ್ ಕುತ್ಕೊಬೇಕಾಗತ್ತೆ. ಯಪ್ಪ ಇಲ್ಲಪ್ಪ, ಆ ಕಡ್ತನ ನನ್ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ. ಏನೋ ಚಿನ್ನುವ ತಲೆ ಏನಾಗಿದ್ಯಾ? ಹೌದು ರೀ, ಅತ್ತೆಯವ್ರಿಗೂ ಕೂಡ ಆಗ್ಬಿಟ್ಟಿದೆ. ನೋಡ್ ಬನ್ನಿ, ಇಲ್ಲಿ ತಲೆಲಿ ಒಂಚೂರು ಜಾಗ ಇಲ್ಲ. ತಲೆ ತುಂಬಾ ಏನು ಸೀರೆ. ಇದನ್ನೆಲ್ಲ ಹೇಗ್ ಹೋಗಿಸ್ಬೇಕು ಏನೋ. ಅಯ್ಯೋ ದೇವ್ರೆ, ಅಲ್ಲ ಕಣಮ್ಮ, ನಿನ್ ತಲೆಗೆ ಹೇಗ್ ಬಂತು? ಚಿನ್ನುವ ತಲೆಗೆ ಹೇಗ್ ಬಂತು? ಅದೇ ಕಣಪ್ಪ ರವಿ, ನಾನ್ ಹೇಳ್ತೀನಿ ಸುಮ್ನಿರತ್ತೆ. ಚಿನ್ನುವ ಸಂಗೀತ ಕ್ಲಾಸಿಂದ ಬಂದಿರ್ಬೇಕು ರೀ. ಅಲ್ಲಿ ಯಾರ್ದೋ ಮಕ್ಕಳ ತಲೆಲಿ ಏನಿತ್ತೇನೋ ಇವಳ ತಲೆಗೆ ಬಂದಿದೆ. ಇವಳ ತಲೆಯಿಂದ ಅತ್ತೆ ತಲೆಗೆ, ಮೋಸ್ಟ್ಲಿ ಮಾವನ್ ತಲೆಗೂ ಆಗಿರ್ಬೇಕು. ಪಾಪ ಆಫೀಸಲ್ಲಿ ಎಷ್ಟ್ ತಲೆ ಕೆರ್ಕೋತಿರ್ತಾರೋ ಏನೋ. ಓನಮ್ಮ ಲಕ್ಷ್ಮಿ, ನನ್ಗೂ ಅದೇ ಭಯ. ನಿಮ್ ಮಾವ ಬೇರೆ ಆಫೀಸಲ್ಲಿ ಓನರೇ ತಲೆ ಕೆರ್ಕೊಂಡ್ ಕುತ್ಕೊಂಡ್ರೆ ಎಲ್ಲರೂ ನೋಡ್ ನಗಲ್ವಾ? ರೀ, ಒಂದ್ ಕೆಲ್ಸ ಮಾಡಿ, ಮೆಡಿಕಲ್ ಸ್ಟೋರ್ ಅಲ್ಲಿ ಹೇನ್ಗೆ ಅಂತಾನೆ ಮೆಡಿಸನ್ ಇದೆ, ತಗೊಬಂದ್ಬಿಡಿಯಪ್ಪ. ಅತ್ತೆಯವ್ರಿಗೆ ಹಚ್ಬಿಡ್ತೀನಿ, ಚಿನಿಮೆಗ ಕೂಡ ಹಚ್ಬಿಟ್ಟು ಸ್ನಾನ ಮಾಡಿಸ್ಬಿಡ್ತೀನಿ. ಎಲ್ಲ ಹೇನ್ಗಳು ಸತ್ತೋಗ್ತವೆ. ಸರಿ ಲಕ್ಷ್ಮಿ, ಅದ್ರ ಹೆಸರೇನು? ಅಯ್ಯೋ, ಅದ್ರ ಹೆಸರು ನನಗೂ ಗೊತ್ತಿಲ್ಲ. ಹೋಗಿ ಕೇಳಿ, ಅವರೇ ಕೊಡ್ತಾರೆ. ಸರಿ, ಹಾಗಿದ್ರೆ ಇವತ್ತು ಚಿನಿಮದು ಕ್ಲಾಸು? ರೀ ನೋಡ್ರಿ, ಅವಳನ್ನ ವಿಪರೀತ ಕಡಿತಾ ಇದೆ ಅಂತ ತಲೆ ಕೆರ್ಕೊಂಡು ನಿಂತ್ಕೊಂಡಿದ್ದಾಳೆ. ಅವಳನ್ನೇನ್ ಕ್ಲಾಸಿಗೆ ಕಳ್ಸೋದು ಇವತ್ತು? ಅವ್ರ ಮಾಸ್ಟರ್ಗೆ ನಾನು ಫೋನ್ ಮಾಡಿ ಹೇಳ್ತೀನಿ. ನೀ ಹೋಗಿಯಪ್ಪ, ಮೊದ್ಲು ತಗೊಬನ್ನಿ ಹೋಗಿ. ಸರಿ ಲಕ್ಷ್ಮಿ, ಆಯ್ತು, ತಗೊಂಬರ್ತೀನಿ. ಅಮ್ಮ ತಲೆ. ಇರಮ್ಮ ಲಕ್ಷ್ಮಿ, ಇರು, 1 ನಿಮಿಷ ಇರು. ಅಪ್ಪ ಔಷಧಿ ತರಕ್ ಹೋಗಿದಾರಲ್ಲ, ತಂದ ತಕ್ಷಣ ಹಚ್ಚಿಬಿಡ್ತೀನಿ. ಕಡಿತ ಎಲ್ಲ ಹೊಟ್ಟೋಗುತ್ತೆ. ಹೋಗಮ್ಮ, ಅಲ್ಲಿವರೆಗೂ ಕಾಯಕ್ಕಾಗಲ್ಲ. ಚಿನಿಮಾ ಇರು, ಚಿನಿಮಾ. ಇನ್ನೇನಮ್ಮ ಮಾಡ್ತಾಳವಳು ಪಾಪ, ನನ್ಗೆ ತಡ್ಕೊಳಕ್ ಆಗ್ತಿಲ್ಲ. ಚಿನಿಮಾ ಬಾಮ ಇಲ್ಲಿ, ಬಾ ನಾನ್ ನೋಡ್ತೀನಿ, ಬಾ. ಲಕ್ಷ್ಮಿ, ನೀನ್ ನನಗ್ ನೋಡಮ್ಮ, ನಾನು ಅವಳಿಗೆ ನೋಡ್ತೀನಿ. ರವಿ ಬರೋವರೆಗೂ ಸ್ವಲ್ಪ ನೆಚ್ಚಿಗನ ಆಗುತ್ತೆ. ಸರಿ ಅತ್ತೆ. ಏನಜ್ಜಿ? ಬಾ ಪುಟ್ಟ, ಕೆಳಗಡೆ ಕುತ್ಕೋ, ನಾನ್ ನೋಡ್ತೀನಿ. ಬಾರಜ್ಜಿ, ನೋಡು, ಕಡಿತಾ ಇದೆ ತಲೆ. ಬಾ ಮಗ್ಳೆ, ಬಾ ಕುತ್ಕೋ, ಬಾ. ಅರೆ ಮಗ್ಳೆ, ಏನ್ ಮಗ್ಳೆ, ನಿನ್ ತಲೆಲ್ಲ ಇಷ್ಟೊಂದು ಏನಾ? ಅತ್ತೆ, ಅವ್ರ ತಲೆಲ್ಲ ತುಂಬಾ ಇದೆಯಾ? ನಮ್ಮ ಲಕ್ಷ್ಮಿ. ಅಜ್ಜಿ, ಈಗ ತಲೆ ಒಂಥರ ಮಜ್ಜವಾಗ್ತಿದೆ. ಅಯ್ಯೋ, ಅದೇ ಅಮ್ಮ, ಏನಮ್ಮ ನಿನ್ ತಲೆಯಲ್ಲಿ ಇಷ್ಟೊಂದೇನು? ಹ್ಞೂನ್ರಿ, ಅತ್ತೆಯವ್ರ ತಲೆಯಲ್ಲಿ ಇಷ್ಟು ಏನಿದೆ ನೋಡಿ. ತಗೋ ಲಕ್ಷ್ಮಿ, ತಗೋ, ಇದನ್ನ ಫಸ್ಟ್ ಹಾಕು ಅಮ್ಮಂಗೆ. ಅಯ್ಯೋ ರಾಮ, ನೋಡಕ್ ಆಗ್ತಿಲ್ಲ. ಚಿನ್ಮಗೂ ಅಷ್ಟೇ, ಫಸ್ಟ್ ಹಾಕು ಇದನ್ನ. ನೋಡಕ್ ಆಗ್ತಿಲ್ಲ ಇವ್ರ ಅವಸ್ಥೆನ. ಇವ್ರದ ಹಿಂಗೆ ಅಂದ್ಮೇಲೆ ಆಫೀಸಲ್ಲಿ ಅಪ್ಪನ ಕತೆ ಹೇಗೋ. ಹೌದು ಕಣಪ್ಪ ರವಿ, ನಿಮ್ಮ ಅಪ್ಪ ನೆನ್ಸ್ಕೊಟ್ರೆ ನನ್ಗೆ ಭಯ ಆಗ್ತಿದೆ ಕಣೋ. ಆಫೀಸಲ್ಲಿ ಎಲ್ಲಾರ ಮುಂದೆನೂ ಕೆರ್ಕೊಳಕ್ಕೂ ಆಗದೆ, ಆ ಕಡ್ತನ ಸಹಿಸ್ಕೊಳಕ್ಕೂ ಆಗದೆ, ಅದೆಷ್ಟು ಒದ್ದಾಡ್ತಿದಾರೋ ನಿಮ್ಮಪ್ಪ. ಹೌದು ಅತ್ತೆ, ಪಾಪ ಅತ್ತೆ. ಫೋನ್ ಮಾಡಿ ಅತ್ತೆ, ಫೋನ್ ಮಾಡಿ ಮನೆಗೆ ಬರಕ್ ಹೇಳಿ. ಅಯ್ಯೋ, ಏನ್ ಮಾಡ್ಲಿ ಗೊತ್ತಾಗ್ತಿಲ್ಲ. ಅಷ್ಟು ಕಡ್ತಾ ಇದ್ರೆ ಅವರೇ ಬರ್ತಾರೆ. ಸುಮ್ನಿರು ಲಕ್ಷ್ಮಿ, ನೋಡೋಣ. ಅಜ್ಜಿ ಸುಮ್ನೆ ಆಗ್ಬೇಡಿ, ಹಂಗೆ ಕಡಿತಾ ಇದೆ, ಕೆರಿತಾ ಇರಿ, ತಲೆ ನೆಚ್ಚಗಾಗತ್ತೆ.